ಅರಬ್ಬಿ ಮಹಾಸಾಗರ ಅಂತ ಹೇಳ್ತೀವಿ. ಇವತ್ತು ಬೆಂಗಳೂರು ಅನ್ನುವಂಥದ್ದು ಬಸವ ಭಕ್ತರ ಮಹಾಸಾಗರವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ಸಂಗತಿ ಮತ್ತೊಂದಿಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕು. ತಮಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಘನತೆ ವೆತ್ತ ಅಧ್ಯಕ್ಷರಾಗಿರುವಂತಹ ಬಾಲ್ಕಿಯ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇದೀಗ ಆಶೀರ್ವಚನವನ್ನ ದಯಪಾಲಿಸ್ತಾರೆ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇದೀಗ ಆಶೀರ್ವಚನವನ್ನ ದಯಪಾಲಿಸ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ, ಸನ್ಮಾನ್ಯರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ, ಎಂ ಬಿ ಪಾಟೀಲ್ ಆದಿಯಾಗಿ ಎಲ್ಲ ಮಾನ್ಯ ಮಂತ್ರಿಗಳಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತ ಈ ಜನಸಾಗರ ನೋಡಿದ್ರೆ, ಈ ಬಸವ ಭಕ್ತಿ ಸಾಗರ ನೋಡಿದ್ರೆ, ಬಸವ ಕಲ್ಯಾಣದಲ್ಲಿ ನಾವು ಕಾವ್ಯದಲ್ಲಿ ಪುರಾಣದಲ್ಲಿ ಓದ್ತಿದ್ದೀವಿ. ಅಲ್ಲಿ ವರ್ಷಕ್ಕೊಮ್ಮೆ ಗಣಪರ್ವಕ್ಕ 1,96,000 ಗಣಗಳು ಸೇರ್ತಿದ್ರಂತ. ಅಂಥ ಬಸವ ಕಲ್ಯಾಣದ ಮಹಾಮನೆ ಅನುಭವ ಮಂಟಪವೇ ಬೆಂಗಳೂರಿಗೆ ಬಂದದ ಅಂತ ಅನಿಸ್ತಾ ಇದೆ. ಅಂಥ ಅಷ್ಟೇ ಅಲ್ಲ, 12ನೇ ಶತಮಾನ ತಿರುವ ಮುರುವ ಮಾಡಿದ್ರೆ 12ನೇ ಶತಮಾನ ಮತ್ತೆ 21ನೇ ಶತಮಾನ ಆಗಲಿದೆ ಅಂತ ತಿಳ್ಕೊಂಡು ಬಹಳ ಖುಷಿ ಅನಿಸ್ತಾ ಇದೆ, ಸಂತೋಷ ಅನಿಸ್ತಾ ಇದೆ. ಇವತ್ತ ಮಠಾಧಿಪತಿಗಳ ಒಕ್ಕೂಟದ ನಾವೆಲ್ಲ ಮಠ ಪೀಠ ಬಿಟ್ರೆ ಎಂಥ ಶಕ್ತಿ ಅದ ಇನ್ನೂ ಜನಮಾನಸದಲ್ಲಿ ಗುರುಗಳ ಬಗ್ಗೆ ಮಠಗಳ ಬಗ್ಗೆ ಭಕ್ತಿ ಗೌರವ ಇದೆ ಅನ್ಲಿಕ್ಕೆ. ಇದಕ್ಕೆ ಸಾಕ್ಷಿ ಯಾರೂ ಬೇಕಾಗಿಲ್ಲ, ನೀವೇ ಇದಕ್ಕೆ ಸಾಕ್ಷಿಯಾಗಿರಿ, ನೀವೇ ಇದಕ್ಕೆ ಸಾಕ್ಷಿಯಾಗಿರಿ. ಇಲ್ಲಿ ಬಂದವರು ಬಸವ ಭಕ್ತಿಯಿಂದ ಬಂದಿರಿ, ಬಸವಣ್ಣನವರನ್ನ ನೋಡಿ ಬಂದಿದ್ದೀರಿ. ಅಂಥ ಬಸವಣ್ಣನವರ ಮಠಾಧಿಪತಿಗಳ ಒಕ್ಕೂಟ ನಿಮ್ಗೆಲ್ಲ ನೋಡಿದ್ರೆ ನಮ್ಗೆಲ್ಲ ಮಠಾಧಿಪತಿಗಳು ಅನಿಸ್ತಾ ಇದೆ, ಇನ್ನೊಂದು 1 ತಿಂಗಳು ಹಿಂಗೆ ಹೊರಡಬೇಕೇನಪ್ಪ ಅಂತ ಅನಿಸ್ತಾ ಇದೆ. ಅಷ್ಟು ಖುಷಿ ಆಗ್ತಾ ಇದೆ. ಬಂಧುಗಳೇ, ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ. ಈ ನೀವೆಲ್ಲ ನೋಡಿರ್ಬೇಕು, ಈ ಹನುಮಾನ್ ದೇವರು ಹನುಮಾನ್ ಫೋಟೋ ಹಿಂಗೆ ಎದಿ ಸೀಳಿದ್ದಿರ್ತದ. ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಣ್ತಾರೆ. ಬಹುತೇಕ ಸಿದ್ದರಾಮಯ್ಯನವರು ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ, ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ. ಯಾಕಂದ್ರೆ ಅಂಥ ಅವರು ಅನೇಕ ಕಾರ್ಯಗಳನ್ನ ಬಸವ ಕಾರ್ಯ ಮಾಡಿದ್ದಾರೆ. ಅನೇಕರು ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ನಾನು ಮತ್ತೆ ಹೇಳಿಕ್ ಹೋಗೋದಿಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಅದು ಕಾಕತಾಳ ನ್ಯಾಯ ಅಲ್ಲ, ಮುದ್ದಾಮಾಗಿ ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದ್ದು. ಅಷ್ಟೇ ಅಲ್ಲ, ಅವರು ಮೊನ್ನೆ ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು. ಪ್ರಜಾಧ್ವನಿ, ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು. ಅನುಭವ ಮಂಟಪದಿಂದ ತಮಗ ನೆನಪ ಇದೆ. ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ. ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ಯಾರ ಅವ್ರಿಗೆ. ಬಂಧುಗಳೇ, ಅಂಥ ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಜಾಮದಾರ್ ಸರ್ ಅವ್ರು ಹೇಳಿದ್ರು, ಇಡೀ ಉತ್ತರದ ಮೀರಾಬಾಯಿ ಎಲ್ಲರಿಗೆ ಗೊತ್ತು, ದಕ್ಷಿಣದ ಭಾರತದ ಅಕ್ಕ ಮಹಾದೇವಿ
ಯಾರಿಗೂ ಪರಿಚಯ ಇಲ್ಲ. ಅದಕ್ಕೆ ಇವರು ಮಹಿಳಾ ವಿಶ್ವವಿದ್ಯಾಲಯದ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹೆಸರಿಟ್ಟು ಅವರು ಅಜರಾಮರ ಆಗ್ಯದ. ಅಕ್ಕ ಮಹಾದೇವಿಯ ಕೀರ್ತಿಗೆ ಭಾಜನರಾಗಿದ್ದಾರೆ.